ಪ್ರಶಾಂತ್, ಈಗ ಇದು ಕಾಂಗ್ರೆಸ್ನ ಕೈಗೆ ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಅಂತ. ಸೊ ಇದನ್ನ ಕಾಂಗ್ರೆಸ್ ಯಾವ ರೀತಿ ಅಸ್ತ್ರವಾಗಿ ಬಳಸ್ಕೊಳ್ಳುತ್ತೆ? ಹೇಳ್ತಾ ಇದೆ ಅಸಲಿ ಕಾರಣನೇ ಬೇರೆ ಇದೆ, ಕಣ್ಣಿಗೆ ಕಾಣ್ತಾ ಇರೋದೇ ಬೇರೆ, ಆದ್ರೆ ಹಿಂದೆ ಇರುವಂತಹ ಕಾರಣಗಳೇ ಬೇರೆ ಇದೆ ಅಂತ ಕಾಂಗ್ರೆಸ್ ಬಹಳ ಕಟ್ನಿಟ್ಟಾಗಿ ಹೇಳ್ತಾ ಇದೆ. ಸೊ ಹಾಗಾಗಿ ಇದು ಯಾವ ರೀತಿ ಅಸ್ತ್ರ ಆಗುತ್ತೆ ಈಗ? ನೋಡಿ, ನಿಶ್ಚಿತವಾಗಿ ಒಂದು, ಈಗ ರಾಜ್ಯಸಭೆಯಲ್ಲಿ ಉಪಸಭಾಪತಿಗಳು ಕಾರ್ಯಕಲಾಪಗಳನ್ನು ನಿರ್ವಹಿಸ್ಬೋದು, ಆದರೆ ಉಪರಾಷ್ಟ್ರಪತಿಯಾಗಿ ಯಾರು ಬರ್ತಾರೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಮತ್ತೊಂದು ಚುನಾವಣೆಯ ಸಂದರ್ಭ. ಈ ಎಲ್ಲ ಸಂದರ್ಭಗಳಲ್ಲಿ ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು ಅಂತಕ್ಕಂಥದ್ದು ಕೂಡ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ. ಒಂದು, ಅವರು ಯಾಕೆ ರಾಜೀನಾಮೆ ಕೊಟ್ಟರು, ಕಾರಣ ಏನು, ಈ ಚರ್ಚೆ ನಿಶ್ಚಿತವಾಗಿ ನಡೆಯುತ್ತೆ. ಅದರೇನು ಸರ್ಕಾರ ಆ ಕಾರಣವನ್ನು ಹೇಳಬೇಕಾಗಿಲ್ಲ. ಈಗಾಗಲೇ ಜುಡಿಷಿಯರಿ ಜೊತೆಗಿನ ಮಾತಿನ ಕಾರಣದಿಂದಾಗಿ ಅವರು ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಇದು ಮೊದಲೇನಲ್ಲ. ಅಂದರೆ ನೀವು ಸದನದಲ್ಲಿ ಮಾತನಾಡಿದ್ದಕ್ಕೊಂದು ಇಮ್ಯುನಿಟಿ ಎಲ್ಲ ಸಂಸದರಿಗೂ ಇದೆ, ಅದು ಉಪರಾಷ್ಟ್ರಪತಿಗಳಿಗೂ ಕೂಡ ಇರುತ್ತೆ. ಮತ್ತು ಉಪರಾಷ್ಟ್ರಪತಿಗಳು ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಿರುವ ಕಾರಣದಿಂದ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರಪತಿಗಳೇ ಸುಪ್ರೀಂ ಕೋರ್ಟಿಗೆ ಒಂದು ರೆಫರೆನ್ಸನ್ನು ಕಳಿಸಿದ್ರು. ಈ ಪ್ರಶ್ನೆಗಳಿಗೆ ಕಾನ್ಸ್ಟಿಟ್ಯೂಷನ್ ಏನು ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಚೀಫ್ ಜಸ್ಟಿಸ್ಗೆ ಒಂದು ರೆಫರೆನ್ಸನ್ನು ಕೂಡ ಕಳಿಸಿದ್ರು. ಆ ಕಾಂಟೆಕ್ಸ್ಟ್ನಲ್ಲೇ ಉಪರಾಷ್ಟ್ರಪತಿಗಳು ತಮ್ಮ ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಅದಾದ ಮೇಲೆ ಮೋಹನ್ ಭಾಗವತ್ ಅವರು ಹೇಳ್ತಾರೆ, ಇಲ್ಲ 75 ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕು ಅನ್ನುವ ರೀತಿಯಲ್ಲಿ ಮೋರೋಪಂತ್ ಪಿಂಗ್ಳೆ ಅವರ ಜೀವನವನ್ನು ಉದ್ಗರಿಸಿ ಮೋಹನ್ ಭಾಗವತ್ ಹೇಳಿಕೆ ನೀಡಿದ ನಂತರ ಅದಕ್ಕೂ ಉಪರಾಷ್ಟ್ರಪತಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ನಾನು ನನ್ನ ರಿಟೈರ್ಮೆಂಟ್ ಬಗ್ಗೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ತೀನಿ ಅಂತ ಹೋದ ವಾರ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಸಂಕಿರಣದ ವೇಳೆ ಜಗದೀಪ್ ಧನ್ಕರ್ ಹೇಳಿದರು. ಅದಾದ ಒಂದು ವಾರಕ್ಕೆ ಇವತ್ತವರು ನಿನ್ನೆ ತಡರಾತ್ರಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಟ್ ನೋಡಿ, ಈಗ ರವಿವಾರ ರಾತ್ರಿ ಹೆಲ್ತ್ ಗ್ರೌಂಡ್ಸ್ನ ಅಡಿಯಲ್ಲಿ ರಾಜೀನಾಮೆ ಕೊಟ್ಟಿದ್ದರೆ ಇರ್ಬೋದು, ಮೆಡಿಕಲ್ ಗ್ರೌಂಡ್ಸಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ, ಎಂಜಿಯೋಪ್ಲಾಸ್ಟಿಕ್ ಒಳಗಾಗಿದ್ದಾರೆ, ಡಾಕ್ಟರ್ ಅಡ್ವೈಸ್ ಮಾಡಿರ್ಬೋದು ಅಂತಕ್ಕಂಥದ್ದು ಚರ್ಚೆಗಳು ನಡೀತಾ ಇದ್ವೇನೋ. ಆದರೆ ನಿನ್ನೆ ಇಡೀ ದಿನ ಹಿ ವಾಸ್ ವೆರಿ ಆ್ಯಕ್ಟಿವ್. ಅವರು ಮನೆಯಲ್ಲೂ ಕೂಡ ಸಂಸದರನ್ನು ಭೇಟಿಯಾದರು, ಸದನದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕಾರ್ಯಕಲಾಪಗಳನ್ನು ನಿರ್ವಹಿಸಿದ ರೀತಿಯನ್ನು ನೋಡಿದಾಗ ರಾತ್ರಿ ಯಾಕೆ ರಾಜೀನಾಮೆ ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಸ್ಪೆಕ್ಯುಲೇಷನ್ಸ್ಗಳು ನಡೀತವೆ. ಏನಾದರೂ ಬೇರೆ ರೀಪ್ಲೇಸ್ಮೆಂಟ್ಗೋಸ್ಕರ ಬಿಹಾರದ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಏನಾದರೂ ಯೋಚನೆ ಮಾಡ್ತಿದೆಯಾ, ನಾನಾ ರೀತಿಯ ಹೆಸರುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇವೆ. ಆದರೆ ನನಗನ್ಸುತ್ತೆ ಇವತ್ತು ಸಂಜೆ ಒಳಗಡೆ ಒಂದು ಸ್ಪಷ್ಟ ಕಾರಣವೂ ಕೂಡ ಗೊತ್ತಾಗ್ಬೋದು ಯಾಕೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ನೀಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ನಂಬರ್ 1. ನಂಬರ್ 2, ಉಪರಾಷ್ಟ್ರಪತಿಗಳ ರಾಜೀನಾಮೆಯ ನಂತರ ಉದ್ಭವವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ಚುನಾವಣಾ ಪ್ರಕ್ರಿಯೆ ನಡಿಬೇಕಾಗತ್ತೆ. ಕಾರ್ಯಕಲಾಪಗಳನ್ನು ನಿರ್ವಹಿಸಲಿಕ್ಕೆ ಮುಂದಿನ ವರ್ಷದವರೆಗಂತರೂ ಉಪಸಭಾಪತಿ ಹರಿವಂಶ್ ಅಲ್ಲಿದ್ದಾರೆ. ಮುಂದಿನ ವರ್ಷ ಅವರು ರಿಟೈರ್ಡ್ ಆಗೋರಿದ್ದಾರೆ. ಕಾರ್ಯಕಲಾಪಗಳನ್ನು ನಿರ್ವಹಿಸಲಿಕ್ಕೇನು ಅಡ್ಡಿ ಆಗಲಿಕ್ಕಿಲ್ಲ. ಆದರೆ ಉಪರಾಷ್ಟ್ರಪತಿ ಸ್ಥಾನವನ್ನು ಖಾಲಿ ಇಡಲಿಕ್ಕೆ ಬರಲ್ಲ. ಆ ಸಂದರ್ಭದಲ್ಲಿ ಚುನಾವಣೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಮೂರನೇದು, ಕೇಂದ್ರ ಸರ್ಕಾರದ, ಅದರಲ್ಲೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮನಸ್ಸಿನಲ್ಲೇನಿದೆ, ಬೇರೆ ಯಾರನ್ನಾದರೂ ತರುವುದಕ್ಕೋಸ್ಕರ ಇವರ ರಾಜೀನಾಮೆಯನ್ನು ಕೊಡಿಸಲಾಯ್ತಾ, ಅಥವಾ ನಿಜಕ್ಕೂ ಜುಡಿಷಿಯರಿ ಜೊತೆಗಿನ ತಿಕ್ಕಾಟದ ಕಾರಣದಿಂದಾಗಿ, ಅಥವಾ ಜುಡಿಷಿಯರಿ ಬಗ್ಗೆ ಇವರು ಏನು ವೋಕಲ್ ಆಗಿ ಮಾತನಾಡ್ತಾ ಇದ್ರು, ಆ ಕಾರಣಕ್ಕೋಸ್ಕರ ರಾಜೀನಾಮೆ ನೀಡತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತಾ, ಇದು ಕೆಲ ದಿನಗಳ ನಂತರ ಸ್ಪಷ್ಟವಾಗಲಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.